ಈಗ ನಾವೇನು ಪ್ರಶ್ನೆ ಕೇಳ್ತಾ ಇದೀವಿ ಅಂದ್ರೆ ಈ ದೇಶದ ಮಹಿಳೆಯರು ಮತ್ತೆ ಕರ್ನಾಟಕದ ಮಹಿಳೆಯರು ಮತ್ತೆ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಮುಖಂಡರು 30 ತಿಂಗಳು 3 ವರ್ಷ ನೀವೇನ್ ಮಾಡ್ತಾ ಇದ್ರಿ? ನಿದ್ದೆ ಮಾಡ್ತಾ ಇದ್ರಾ? ನಿಮಗೆ ನಿಜವಾಗ್ಲೂ ಮಹಿಳೆಯರ ಮೇಲೆ ಕಾಳಜಿ ಇದೆ ಅಂದ್ರೆ ಈ ಇಮಿಡಿಯೇಟ್ ಆಗಿ 543 ಸೀಟ್ಗೆ ನೀವು ಮೀಸಲಾತಿ ನಮಗೆ ಕೊಡ್ಬೇಕಿತ್ತು. ನಿನ್ನೆ ಒಬ್ಬ ಸಂಸದರು, ನಮ್ಮ ಬೆಂಗಳೂರಿನ ಸಂಸದರು ಹೇಳ್ತಾರೆ, ನಾವು ಒತ್ತುವರಿ ಮಾಡಿ ಎನ್ಕ್ರೋಚರ್ಸ್ ಅಂತ ಹೇಳಿದ್ದಾರೆ. ನಮಗೆ ಬೇರೆ ದೇಶದಲ್ಲಿ ನೋಡಿ, ನಮಗೆ ಸಿಗಬೇಕಾಗಿರುವಂತ ಸ್ಥಾನಮಾನ ಮತ್ತೆ ನಮ್ಮ ಪ್ರತಿನಿಧಿಸುವಂತೆ 50% ನಮಗೆ ಬೇಕಿಲ್ಲ, 33% ಆವಾಗಲೇ ಕೊಡ್ಬೇಕಾಗಿತ್ತು. 543 ಸೀಟಲ್ಲಿ ನಮಗೆ 33% ಕೊಡ್ಬೋದಿತ್ತಲ್ಲ, ಯಾಕೆ ನೀವು ಕೊಟ್ಟಿಲ್ಲ? ಮಹಿಳಾ ಶಕ್ತಿ ಅಂತ ಹೆಸರಿನಲ್ಲಿ ನೀವು ದೇಶದ ಜನರಿಗೆ ಮತ್ತೆ ದೇಶದ ಮಹಿಳೆಯರಿಗೆ ನೀವು ಟೋಪಿ ಹಾಕಕ್ಕೆ ಹೋಗ್ತಿದ್ದೀರಾ. ಈ ಮರುವಿಂಗಡಣೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತೆ ಎಲ್ಲ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ಮೋಸ ಆಗುತ್ತೆ. ಈಗ ನೀವು ಸುಮ್ಮನೆ ಈಗ ಎಲೆಕ್ಷನ್ ಈಗ ತಮಿಳುನಾಡಲ್ಲಿ ಮತ್ತೆ ಈಗ ವೆಸ್ಟ್ ಬೆಂಗಾಲ್ ನಡೀತಿರುವಾಗ ಸಡನ್ ಆಗಿ ಈಗ ಈ ಸೆಷನ್ ಕರೆದು ಡಿಸ್ಕಷನ್ ಮಾಡ್ದಿರಾ? ನೀವು ಇದನ್ನ ಮಾಡೋ ಅವಶ್ಯಕತೆ ಏನಿತ್ತು? ನಿಮಗೆ ನಿಜವಾಗೂ ನಮ್ಮ ಮೇಲೆ ಮಹಿಳೆಯರ ಮೇಲೆ ಕಾಳಜಿ ಇದೆ ಅಂದ್ರೆ ನೀವು 545 ಸೀಟುಗಳಿಗೆ ಇಮಿಡಿಯೇಟ್ ಆಗಿ ಮಾಡಿ 3 ವರ್ಷ ಹಿಂದೆ ಮಾಡ್ಬೇಕಾಗಿತ್ತು. ತಿರ್ಗಾ ಇದನ್ನ ಡಿಲಿಮಿಟೇಷನ್ ಜೊತೆ ಸೇರಿಸಬೇಡಿ. OBC ಮಹಿಳೆಯರಿಗೂ ಸಹ ಸಿಗಬೇಕಾಗಿರುವಂತ ಇನ್ಕ್ಲೂಷನ್ ದಯವಿಟ್ಟು ಕೊಡಿ ಅಂತ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಎಲ್ಲಾ ಮಹಿಳೆಯರು ನಾವು ಬೇಡಿಕೆ ಕೊಡ್ತಾ ಇದೀವಿ.